ಬೀದರ್ನಲ್ಲಿ ಎಂಎಲ್ಎ ಮತ್ತು ಎಂಎಲ್ಸಿ ನಡುವೆ ವಾಗ್ಯುದ್ಧ ನಡೆದಿದೆ. ಜಿಲ್ಲಾ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕಿರಿಕಾಗಿದೆ. ಸಭೆ ಆರಂಭದಲ್ಲೇ ಅವಾಚ್ಯ ಪದಗಳಿಂದ ನಿಂದಿಸಿಕೊಂಡಿದ್ದಾರೆ ಶಾಸಕರು. ಪರಸ್ಪರ ಕೈ ಮಿಲಾಯಿಸಿಕೊಳ್ಳುವಂತಹ ಹಂತಕ್ಕೆ ತಲುಪಿದ್ದಾರೆ ಈ ನಾಯಕರು. ಶಾಸಕ ಸಿದ್ದು ಪಾಟೀಲ್ ವರ್ಸಸ್ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್. ಲೇಔಟ್ ವಿಚಾರ ಪ್ರಸ್ತಾಪ ಆಗ್ತಾ ಇದ್ದಂತೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ. ವಾಗ್ವಾದದ ವೇಳೆ ಮಧ್ಯಪ್ರವೇಶಿಸಿದ್ದಾರೆ ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅಧ್ಯಕ್ಷತೆಯಲ್ಲಿ ನಡೀತಾ ಇದ್ದಂತಹ ಸಭೆ ಗಲಾಟೆ ಹೆಚ್ಚಾಗ್ತಾ ಇದ್ದಂತೆ ಸಭೆಯನ್ನ ಮುಂದೂಡಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಯ್ಯ ಮಠಪತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಯ್ಯ, ಒಳ್ಳೆ ಚಿಕ್ಕ ಮಕ್ಕಳಂಗೆ ಸ್ಕೂಲಲ್ಲಿ ಜಗಳ ಮಾಡ್ಕೊಳ್ತಾರಲ್ಲ, ಆ ರೀತಿಯಾಗಿ ಜಗಳ ಆಗಿದೆ ಎಂಎಲ್ಎ ಮತ್ತು ಎಂಎಲ್ಸಿ ನಡುವೆ. ಯಾವ ವಿಚಾರಕ್ಕೆ ಜಗಳ ಶುರುವಾಯಿತು? ಸಚಿವರ ಸಮ್ಮುಖದಲ್ಲೇ ಈ ರೀತಿಯಾಗಿ ಆಗಿದೆ ಅಂತಂದ್ರೆ ಏನ್ ಹೇಳೋಣ ಅಲ್ವಾ? ಹೌದು ರಮ್ಯಾ, ನಿಜವಾಗ್ಲೂ ಏನು ಇಂದು ಬೀದರ್ನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬೀದರ್ ಜಿಲ್ಲಾ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಾ ಇತ್ತು. ಈ ವೇಳೆ ಏನು ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮತ್ತು ಕಾಂಗ್ರೆಸ್ನ ಎಂಎಲ್ಸಿಗಳಾಗಿರುವಂತಹ ಭೀಮರಾವ್ ಪಾಟೀಲ್ ಅವರ ನಡುವೆ ಮಾತಿನ ಚಕಮಕಿ ಆಯಿತು. ಪ್ರಾರಂಭದಲ್ಲಿ ಒಂದು ಲೇಔಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲೇಔಟ್ಗಳು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೀಮರಾವ್ ಪಾಟೀಲ್ ಅವರು ಪ್ರಸ್ತಾಪ ಮಾಡ್ತಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವ ವೇಳೆ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಅವರು ಮತ್ತು ಭೀಮರಾವ್ ಪಾಟೀಲ್ ಅವರ ನಡುವೆ ಸಾಕಷ್ಟು ಒಂದು ವಾಗ್ವಾದ ಆಗುತ್ತೆ. ಅದಾದ ಬಳಿಕ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಏಕಾಏಕಿ ಬಿಜೆಪಿಯ ಶಾಸಕ ಸಿದ್ದು ಪಾಟೀಲ್ ಅವರ ಮೇಲೆ ಪಡೆಯಲು ಕಾಂಗ್ರೆಸ್ನ ಎಂಎಲ್ಸಿ ಭೀಮರಾವ್ ಪಾಟೀಲ್ ಯತ್ನ ಮಾಡ್ತಾರೆ. ಅದಾದ ಬಳಿಕ ಅಲ್ಲೇ ಪಕ್ಕದಲ್ಲಿರುವಂತಹ ಚಂದ್ರಶೇಖರ್ ಪಾಟೀಲ್ ಕೂಡ ಎಂಎಲ್ಸಿ, ಅವರು ಕೂಡ ಕಾಂಗ್ರೆಸ್ನ ಎಂಎಲ್ಸಿಗಳಿದ್ದಾರೆ, ಅವರು ಕೂಡ ಏಕಾಏಕಿ ಅವರ ಮೇಲೆ ಒಂದು ಹಲ್ಲೆ ಮಾಡ್ಲಿಕ್ಕೆ ಯತ್ನವನ್ನ ಮಾಡ್ತಾರೆ. ನಡುವೆ ಏನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಆಗಿರ್ಬೋದು ಮತ್ತೆ ಅಲ್ಲಿ ಸಭೆಯಲ್ಲಿ ಆಗಮಿಸಿರುವಂತಹ ಪೊಲೀಸ್ ಅಧಿಕಾರಿಗಳು ಅವರಿಬ್ಬರನ್ನ ಸುಮ್ನೆ ಮಾಡಲು ಸಾಕಷ್ಟು ಒಂದು ಪ್ರಯತ್ನವನ್ನ ಮಾಡ್ತಾರೆ. ಇವ್ರು ಏನು ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ಸಿದ್ದು ಪಾಟೀಲ್ ಮತ್ತು ಈ ಕಾಂಗ್ರೆಸ್ನ ಇಬ್ರು ಎಂಎಲ್ಸಿ ಇದಾರಲ್ಲ, ಇವರು ಮೂವರು ಸಂಬಂಧಿಕರಿದ್ದಾರೆ. ಈ ಹಿಂದೆ ಕೂಡ ಕಡೆಯ ಬಾರಿ ಕೂಡ ನಾವು ಒಂದು ಪ್ರಸ್ತಾಪ ಮಾಡಿದ್ವಿ. ಇವರು ಸಂಬಂಧಿಕರ ಗಲಾಟೆ, ಯಾವುದೇ ಒಂದು ಕೆಡಿಪಿ ಸಭೆ ಆಗಿರ್ಬೋದು ಮತ್ತೆ ಅಭಿವೃದ್ಧಿ ಯೋಜನೆಗಳ ಒಂದು ಸಭೆ ಸಮಾರಂಭದಲ್ಲಿ ಪದೇ ಬೀದರ್ನಲ್ಲಿ ಇಂತಹ ಒಂದು ಘಟನೆಗಳು ನಡೀತಾ ಇದೆ. ಇವರು ಸಂಬಂಧಿಕರ ಗಲಾಟೆ ಇವರು ಕೆಡಿಪಿ ಸಭೆಯಲ್ಲಿ ತಂದ್ಬಿಟ್ಟು ಈ ತರ ಒಂದು ಗೊಂದಲದ ವಾತಾವರಣ ಮಾಡಿ ಹೈಡ್ರಾಮಾವನ್ನೇ ಸೃಷ್ಟಿ ಮಾಡಿದ್ದಾರೆ. ಪೊಲೀಸ್ ಅವರು ಮಧ್ಯ ಪ್ರವೇಶಿಸಿ ಇವರ ಇಬ್ಬರನ್ನ ಸದ್ಯಕ್ಕೆ ಈಗ ಏನು ಜಗಳ ಇತ್ತು ಅದನ್ನ ತಣ್ಣನೆ ಮಾಡುವ ಒಂದು ಪ್ರಯತ್ನ ಮಾಡಿರುವಂತದ್ದು ರಮ್ಯಾ. ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅದೇ